ನಿಂಗೇನಾರ ಒಸಿನನ ಬುದ್ಧಿ ಐತೆನಮ್ಮ ನಿಂಗೆ? ಆ ಒತ್ತಿಗೆಗಳಿಗೆ ಎಲ್ಲನೂ ಹಿಂಗೆ ಸೊಲ್ಗೆ ಕೊಟ್ಬಿಟ್ರೆ ನಳಿಕೆ ನಿನ್ನ ಕೈಗೆ ಚಿಪ್ ಕೊಟ್ಬಿಟ್ಟು ನಿನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ಆಮೇಕಿಂದ ನೋಡು ನಿನ್ನ ಜಾಗದಾಗ ಅವ್ರು ಕುಂತ್ಕೊಂತಾರೆ. ಅತ್ತಿ ಅಂತಂದ್ರೆ ಒಂದು ಗೊತ್ತಿರಬೇಕು. ನೀನು ನೋಡಿದ್ರೆ ಹೆಂಗಿದೆಯ ತಗ, ಎಲ್ಲ ದುಡ್ಡನ್ನು ಎಲ್ಲ ವ್ಯವಹಾರನೂ ಆ ಪೊದ್ದಿ ಕೈಲಿ ಕೊಟ್ಬಿಟ್ಟು ನೀನು ಒಳ್ಳೆ ನೀ ಆಟ ಆಡ್ತಿದ್ಯಾ? ಅಯ್ಯ ನಿನ್ನ ಬಿಡು, ನಿನ್ನ ಕತೆ ಮುಗೀತು ಅಂತಾನೆ ಅನ್ಕ. ಅಯ್ಯೋ ನಿನ್ ಥರನೇ ನೀಯ ಸೊಸೆ ಒಂದು 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 ನನ್ನ ಫ್ರೆಂಡ್ ಇಲ್ವೇ? ನನ್ನ ಫ್ರೆಂಡ್ ಅವ್ರ ಅಮ್ಮಂಗೆ ಎಂತ ಗೊತ್ತಿ ಬಂದೈದು ಗೊತ್ತೇ? ನಿನ್ನಂಗೆ ನೀ ಆಯಮ್ಮನೂ ಆಡ್ತಾ ಇದ್ದಿದ್ದು ಎಲ್ಲ ಒಂದೇ ಅನ್ನಂಗೆ ಸರಿಯಾಗೈತೆ. ನೀನು ಈಗಲಿಂದ ಏನಾರ ಗೊತ್ತು ತಗೊಂಡಿಲ್ಲ ಅಂತಂದ್ರೆ ಮುಗಿತನಕ ನಿನ್ನ ಕತೆ. ಯಾರನೂ ನಿಂಗೆ ಸೊಸೆಗಳು ಉಗು ತುಪ್ಪ ಹಾಕಿಲ್ಲ, ಒಯ್ತಾ ಇರ್ಬೇಕಷ್ಟೇನಿಯ. ಇನ್ ಮ್ಯಾಲೆ ಅತ್ತೆ ಏನು ಅಂತ ಹೇಳ್ಬಿಟ್ಟು ತೋರ್ಸ್ಕಣಮ್ಮ, ತೋರ್ಸು. ಇಲ್ಲ ಅಂದ್ರೆ ಹಿಂಗೆ ಇರ್ಬೇಕಾಯ್ತದ ನೋಡು. ಹೂನೆ, ನೀನು ಹೇಳೋದು ಸರಿಯಾಗೇ ಐತೆ. ಅಯ್ಯೋ ಪಕ್ಕದ ಮನೆ ರಾಮಕ್ಕನ ಸೊಸೆ ಅವಳು ಹಂಗೆ ನೀನಿಯ ಎಲ್ಲ ಬರೆಸ್ಕೊಳಗಂಟ ಬರೆಸ್ಕೊಬಿಟ್ಟು ಉಗು ತಟ್ಟುದ್ಲಂತ ಈಚೆ ಕಡಿಕೆ. ನಾನು ಇನ್ಮ್ಯಾಲೆ ನೋಡ್ತಾ ಇರು ಹೆಂಗಿತ್ತೀನಿ ಅಂತ ಹೇಳ್ಬಿಟ್ಟು. ಪದ್ದಿ ಮಮತಾ, ಪದ್ದಿ ಹೇಳಿ ಅತ್ತೆ. ಏನೇ ಹೇಳೋದು? ಬೆಳಿಗ್ಗೆ ಎದ್ಬಿಟ್ಟು ಏನು ಕ್ಯಾಮೆ ಮಾಡ್ಬೇಡ್ರಿ. ಎಲ್ಲ ಒಳಗೂ ಕಂಡರ ಮನೆಗೆ ಹೋಗ್ಬಿಟ್ಟು ಕುಂತ್ಕೊಬಿಡಿ. ಕಂಡರ ಮನೆಗೆ ಬಂದ್ಬಿಟ್ಟು ನಿಂಗೆ ಕೆಲಸ ಮಾಡ್ಬಿಟ್ಟು ಅಡುಗೆ ಮಾಡ್ಬಿಟ್ಟು ಇಕ್ತಾರೆ ನಿಂಗೆ ಹೋಗ್ಬಿಟ್ಟು ಕುಂತ್ಕೊಬಿಡಿ. ಹೋಗಿ ಎಲ್ಲ ಕ್ಯಾಮೆಗೆ ನೋಡೋದು ಬಿಟ್ಬಿಟ್ಟು ಅಲ್ಲ ದಾನಣಿ ಎಲ್ಲನೂ ಕಟ್ಟಾಕ್ ಬರ್ತೀನಿ ಅಂತ ಓದಲ್ಲ ಅವಳು. ನೀನೇನು ಮಾಡ್ತಾ ಇದೀಯಾ? ಕ್ಯಾಮೆಯ ಎಲ್ಲಿ? ಒಟ್ಟಿ ಕಸ ಗುಡಿಸಿಲ್ಲ, ಏನು ಗುಡಿಸಿಲ್ಲ? ಅತ್ತೆ ನಾನು ಒಳಗಡೆ ಅಡುಗೆ ಮಾಡ್ತಾ ಇದ್ನ, ಅದೇ ನಿಮ್ಮ ಮಗಳು ಗುಡಿಸ್ತಾಳೆ ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಅಯ್ಯೋ ಅಯ್ಯೋ ಅಯ್ಯೋ, ನಾನೀ ಮನೆ ನೆಂಟ್ರಿದ್ದಂಗೆ ನೋಡ್ದೇನಮ್ಮ. ನೆಂಟ್ರತ್ರ ಎಲ್ಲನೂ ಕೆಲಸ ಮಾಡ್ಸೋದವಳು. ಲೇ ನೀನು ಈ ಮನೆ ಸೊಸೆ ತರ ಇರೋದು ಕಲ್ತ್ಕ. ನನ್ನ ಮಗಳು ಎಂಟ್ರು ತರ ಅವಳು ಇತ್ತಾಳೆ. ಏನ್ ಹೇಳ್ತೀಯ ನನ್ನ ಮಗಳಿಗೆ ಹೇಳು ಅಂತ ಹೇಳ್ಬಿಟ್ಟು? ನೀನ್ ಹೇಳ್ದಂಗಲ್ಲ ನಾನು ಕೇಳೋದು, ನಾನು ಹೇಳ್ದಂಗೆ ನೀನ್ ಕೇಳಬೇಕು. ಅತ್ತೆ ಅಂದ್ರೆ ಎದುರ್ಕೋಬೇಕು, ಅತ್ತೆಗೆ ಬೆಲೆ ಕೊಡಬೇಕು. ಅದು ಅತ್ತೆ ಅಂತ ಹೇಳಿದ್ರೆ ಸರಿ. ಹೇಳಿ ಅತ್ತೆ, ಅತ್ತೆ ಅಲ್ವಾ, ಬೆಲೆ ಕೊಡ್ತೀನಿ. ಹಂಗ್ ಬಾ ದಾರಿಗೆ ಹೋಗೋಗಿ ಏನನ್ನ ಕ್ಯಾಮೆ ಐತನ ನೋಡೋಗು. ಒಟ್ಟಿ ಕಸ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ಒಳಗಡೆ ಇದ್ದ ಈಚೆ ಕಡೆ ನೀಟಾಗಿ ಸಾರಿಸ್ಬಿಟ್ಟು ಎಲ್ಲ ದೇವ್ರ ಪೂಜೆ ಮಾಡ್ಬಿಟ್ಟು ಆಮೇಕಿಂದ ತಿಂಡಿ ತಿನ್ಬೇಕು. ಎಲ್ರಿಗೂ ಇಕ್ಕಿ ತೊಳೆದು ಬೊಳದಾದ್ಮೇಲೆ. ಹಾ ಸರಿ ಅತ್ತೆ, ಆಯ್ತು ಹೇಳಿ. ಇದೇ ನಮ್ಮ ಮತ್ತಿಗೆ ಎಲ್ಲದಕ್ಕೂ ಅಂತವಳಲ್ಲ, ಏನೋ ಮಾಡ್ತಾಳೆ ಮಕ್ಳತ್ತು ಅಂತ. ಅಮ್ಮ ಹೇಳಿದ್ ಕೇಳಿಸ್ತಾನೆ, ಬಾಯಿ ಮುಚ್ಕೊಂಡು ಕೆಲಸ ಮಾಡು. ಅತ್ತೆ ಅಂದ್ರೆ ಅತ್ತೆನೆ. ಲೇ ನೆನ್ನೆ ನಿನ್ನ ಆಟ ಆಡ್ದಾಗೆ ನೀನಿಯ ನಂಗೆ ಗೊತ್ತಾಯ್ತು ನಿನ್ ಬಾಳೇನು ಅಂತ ಹೇಳ್ಬಿಟ್ಟು ಅದಕ್ಕೆ ನೀನಿಯ ಮಾಸ್ಟರ್ ಪಿಲಾನ್ ಮಾಡ್ಬಿಟ್ಟು ಈಗ ನೋಡ್ತಾ ಇರು ಏನ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಾಯ್ತದೆ. ನಾಳೆಯಿಂದ ನಿಂಗೆ ಹಂಗೆ ಚಮಕ್ ಮೇಲೆ ಚಮಕು. ನಮ್ಮನ್ನ ನಿಮ್ಮ ಅಮ್ಮಂತಾಗ ಬಯಸ್ಬಿಟ್ಟು ನೀನು ಮಜಾ ನೋಡ್ತೀಯಲ್ಲ, ನಾನು ಅಷ್ಟೇ ಇನ್ನು ಸಂದಕ್ಕೆ ಮಜಾ ನೋಡ್ತೀನಿ. ಅವಕ್ಕಯ್ಯ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ವಲ್ಲ, ಎಲ್ಲಿ ಹೋಗ್ಬಿಟ್ರು ಅಂತ. ಇದೇ ಮನೆನೇ ತಾನೇ? ಇದೇ ಮನೆ ಇರ್ಬೋದೇನೋ. ಮಗ, ಲೋ ಮಗ. ಚಿನ್ನಕ್ಕ ಬಂದ್ರ ಬರಿ ನಾನೇ ನಿಮಗೆ ಫೋನ್ ಮಾಡ್ಬಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು ಕರೆದಿದ್ದು. ನೀವು ನೋಡಿ ನೆನ್ನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಬರ್ತಾ ಇದ್ದೀರಾ? ಅಯ್ಯೋ ಶಿವನೇ ಬಿಡಮ್ಮ ಅತ್ಲಾಗೆ. ಅಯ್ಯೋ ನಮ್ಮ ಮನೆಗೇನು ಕ್ಯಾಮೆ ಏನು ಕಮ್ಮಿ ಇರ್ತದ? ಮಾಡಿ ಸಾಕಾಯ್ತದೆ. ನಾವೇನು ಕೂತ್ಕೊಂಡು ತಿನ್ನಕ್ಕಾಯ್ತದ? ಕೂಲಿ ಮಾಡಬೇಕು, ತಿನ್ನಬೇಕು, ಇಡಬೇಕು ಅಂತದ್ರಾಗೆ ಬಾ ಹೋಗು ಅಂತಂದ್ರೆ ಆಯ್ತದ? ಸರಿ ಕಣವ. ಅಲ್ಲ ಏನೋ ಮಗ ಹಂಗೆ ಹಿಂಗೆ ಅಂತೇನೋ ಕರೆದೆ. ಅದು ಅಲ್ಲ, ನಿಮ್ಮ ಮಗನೂ ಸೊಸೆ ಇಲ್ಲೇ ಬಿದ್ದವ್ರೆ 3 ತಿಂಗಳಾದ್ರೂ. ನೀವು ಗೊತ್ತಾಯ್ತು ನೀವು ಸ್ವಾಭಿಮಾನಿ ಅಂತ ಹೇಳ್ಬಿಟ್ಟು, ಆದ್ರೆ ನಿಮ್ಮ ಮಗ ಒಳ್ಳೆ ಇವ್ರ ಮನೆನಾಗೆ ಭಿಕ್ಷೆ ಎತ್ಕೊಂಡು ಇವ್ರ ಮನೆ ಸೇವೆ ಮಾಡ್ಕೊಂಡು ಬಿದ್ದವನೇ. ಒಳ್ಳೆ ನಾಯಿ ನೋಡ್ದಂಗೆ ನೋಡ್ತಾಳೆ ನಮ್ಮ ಅತ್ತೆ ನಿಮ್ಮ ಮಗನ್ನ. ಅದಕ್ಕೆ ನೀಯ ಹೊಸಿ ನೀವೇ ನೀಯ ಬುದ್ಧಿ ಕಲಿಸ್ಬಿಟ್ಟು ನಿಮ್ಮ ಸೊಸೆನೂ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮ ಮಗನೂ ಕರ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನೇ ಕರೆದಿದ್ದು ಕಣಕ್ಕ. ಸುಮ್ಮನೆ ನೀಯ ಯಾಕೆ ಹಿಂಗೆ ಹೇಳ್ಕೊಂಡೋದ್ರು ಆಯ್ತದ? ಇಲ್ಲಿ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇರ್ತಾರೆ. ನಮ್ಮ ಅತ್ತೆ ಇರೋ ಗಂಟೆ ಇರ್ಬೋದು, ಆಮೇಕಿಂದ ಬೀದಿಗೆ ಬಂದ್ಬಿಡ್ತದೆ. ನಿನ್ನ ಮಗ ಸೊಸೆ ಬಾಳು ಅಂತ ಹೇಳ್ಬಿಟ್ಟು ನಾನೇ ನಿನ್ನ ಕರೆದಿದ್ದು. ಅಯ್ಯೋಳು ಬಾಯಿಗೆ ಮುಣ್ಣಾಕ ಅವಳನ್ನ ಯಾ ಸೀಮೆ ಸೊಸೆ ಅಂತ ಹೇಳ್ತೀಯ ಕಣಮ್ಮಿ ನೀನು. ಅವಳು ಬಿಡು, ಅವಳು ಇಷ್ಟಿ ಅನ್ನ ತಗೊಂಡು ಮೆಟ್ಕಿರ್ ತಗೊಂಡು ಹಾಕ್ಬಿಡ್ಬೇಕು. ಅವಳಿಗೆ ಬಂದ್ಬಿಟ್ಟು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟವ್ರೆ. ಬಂದ್ಬಿಟ್ಟು ಮನೆಗೆ ಬರ್ತಾಳೆ, ಏನು ಹೊಸಿ ದಿಮಾಕ್ ಮಾಡ್ತಾಳ ಅವಳು. ಅಯ್ಯೋ 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 ಶಿವನೇ, ನಾನು ಹೆಂಗೆ ಸಿಕ್ರಂಗೆ ಮಾಕುಗ್ದಿದ್ದಕ್ಕೆ ಗಂಡನ ಕರ್ಕೊಂಡು ನೆಟ್ಗೂ ಅಂಟೋಗ್ಬಿಡದ ಹೇಳು. ನಾನು ಹತ್ಲಾಕ್ ತೊಲಗ್ಲಿ ನಾವು ಸಾವಸನೇ ಬೇಡ ಅಂತ ಕೈ ತೊಳ್ಕೊಂಡ್ಬಿಟ್ಟು ಕುಂತ್ಕೊಬಿಟ್ಟಿದ್ದೀನಿ ಕಣಮ್ಮ. ನೀನೇನೋ ನನ್ನ ಮಗಳಿದ್ದಂಗೆ ಅಂತ ಹೇಳ್ಬಿಟ್ಟು ನೀನು ಕರೆದಿದ್ದು ಕಿಲೋಗೆ ಬಂದೆ ಅಷ್ಟೇ. ನಿನಗಂತ ಟಾರ್ಚರ್ ಕೊಡ್ತಾವ್ರು ಹಿಂಗೆ ಅಂತ ಹೇಳಿದಕ್ಕೆ ಅಯ್ಯಯ್ಯೋ ನೀನು ನನ್ನ ಮಗಳಿದ್ದಂಗೆ ಅನ್ನಿಸ್ತದೆ ನನಗೆ. ಸರಿ ತಗ, ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನೀನು ಚಿಂತೆ ಮಾಡಬೇಡ, ಎಳ್ಕೊಂಡು ಹೋಯ್ತೀನಿ ನಾನು. ತುಂಬ ಥ್ಯಾಂಕ್ಸ್ ಕಣಕ್ಕ, ನೀವು ಬಂದಿದ್ದು ಒಳ್ಳೇದೇ ಆಯಿತು. ಇರಿ ನಿಮ್ಮ ಸೊಸೆನ ಕರಿತೀನಿ, ಸರಿಯಾಗಿ ಮಾತಾಡಿ. ಸರಿ ಕರಿಯಮ್ಮ ನೀಳಿನ. ನೀವು ಕುಂತ್ಕೊಂಡಿರಿ. ಲೇ ಸುಮಾ, ಅತ್ತೆ ನೋಡಿ
ನೋಡಿ ನಿಮ್ ಬೀಗ್ತಿ ಬಂದ್ಬಿಟ್ಟವ್ರೆ. ಹಂಗೇನೆ ನೋಡಮ್ಮ, ನೀವ್ ಅತ್ತೆ ನಿನ್ ಗಂಡನ ಸ್ವಂತ ಅಮ್ಮ ಬಂದ್ಬಿಟ್ಟವ್ರೆ. ಅಯ್ಯೋ ಅಯ್ಯೋ ಅಯ್ಯೋ, ಈ ಮನೆಯಾಳಿ ಇಲ್ಲಿಗೆ ಯಾಕೆ ಬಂದ್ಲು? ಅಲ್ಲೇ ನೀ ಈ ಮುದುಕಿ ಕಟ್ಟ ತಾಳ್ಕೊಳಕ್ ಆಯ್ತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗಾನ ಓಡ್ ಬಂದಿದ್ದೀನಿ. ಇಲ್ಲಿ ಮತ್ತೆ ಯಾಕೆ ಬಂದ್ಲಪ್ಪ ಇಲ್ಲಿಗೆ? ನಮ್ಮ ಅಮ್ಮಂಗೆ ಹೆಂಗೋ ಸುಳ್ಳು ಹೇಳ್ಬಿಟ್ಟು ನಾನು ನಮ್ಮನ್ನ ಮನೆಯಿಂದ ಈಚೆ ಕಡೆ ಕುತ್ತಿಗೆ ಹಿಡಿದು ತೊಳೆಬಿಟ್ಲು ಅಂತ ಹೇಳ್ಬಿಟ್ಟು ಹೆಂಗೋ ಇಲ್ಲ ಆರಾಮಾಗಿ ಇವನಿ. ಈಗ ಇವಳು ಬಂದ್ಬಿಟ್ಲಲ್ಲ, ಈಗ ಏನಪ್ಪ ಮಾಡಲಿ ನಾನು? ಇವಳನ್ನ ಹೆಂಗಪ್ಪ ಕಳಿಸ್ಲಿ? ಓ ಬಿಗ್ರೆ, ಅದು ನನ್ನ ಮಗಳು ನಿಮ್ಮ ಮಗ ಲವ್ ಮ್ಯಾರೇಜ್ ಆಗ್ಬಿಟ್ರು. ನಾನು ನಿಮ್ಮ ಮಕ್ಕ ನೋಡ್ದೋಳಲ್ಲ, ನೀವು ನನ್ನ ಮಕ್ಕ ನೋಡ್ದಾರಲ್ಲ. ಒಳಿ ಅಂದ್ರೂ ಇಲ್ಲೇ ಅವರೇ, ನಾನು ಒಳಿ ಅಂದ್ರು ಇಲ್ಲೇ ನೋಡ್ಕೊಂಡು ಸಂದಕ್ಕೆ ಇವನಿ ಸಂದಕ್ಕಿದ್ದೀರಾ? ನಾನು ಎಲ್ಲಿಂದ ಚೆನ್ನಾಗಿರ್ಲಿ ಬಿಕ್ತಮ್ಮೋರೆ? ನೀವೇನು ನಿಮ್ಮಿಬ್ರು ಗಂಡು ಮಕ್ಕಳು, ಇಬ್ರು ಸೊಸೆರು, ಮಗಳು, ಒಳಿಯವನ್ನೆಲ್ಲ ಮನೆಗೆ ಮಾಡಿಕೊಂಡಿದ್ದೀರಾ. ಆದರೆ ನನ್ನ ಮಗನೂ ನಿಮ್ಮ ಮನೆಗೆ ಕಳಿಸ್ಬಿಟ್ಟು ನಾನಲ್ಲಿ ಬಾಯ್ ಬಡ್ಕೊಂತ ಇದ್ದೀನಿ ಊರಾಗೆ. ಯಾಕೆ ಎಲ್ಲನೂ ನಿಮ್ಮ ಮನೆಗೆ ಇರ್ಬೇಕಾ? ನಾನು ಅದಕ್ಕೆ ನನ್ನ ಮಗನೂ ಸೊಸೆನೂ ಕರ್ಕೊಂಡು ಹೋಗ್ಬಿಡನಿ ಅಂತ ಹೇಳ್ಬಿಟ್ಟು ಬಂದಿವ್ನಿ. ಅಯ್ಯೋ ಬೀಗ್ರೆ, ನೀವು ಹಿಂಗೆ ಹೇಳೋದೆಚ್ಚ, ನಾನು ಕಳ್ಸೋದೆಚ್ಚ. ನನಗೂ ಊರ್ ಜನ ಎಲ್ಲ ಮಗಳು ಬಂದು ಮನೆಗವಳೆ, ಮಗಳು ಬಂದು ಮನೆಗವಳೆ ಅಂತ ಹೇಳ್ಬಿಟ್ಟು ಊರ್ ಜನ ಎಲ್ಲನೂ ಅಂತ ಇದ್ರು. ನನಗೂ ಸಹಿಸಾ ಕಾಯ್ತಾ ಇರಲಿಲ್ಲ. ಆದರೆ ನೀವೇನು ನಿಮ್ಮನ್ನು ಬಂದು ಹೆಂಗೆ ಕೇಳೋದು ಅಂತ ಹೇಳ್ಬಿಟ್ಟು ಸುಮ್ಕಿದ್ದೆ. ನೀವೇ ಬಂದಿದ್ದು ಭಾಳ ಸಂತೋಷ ಆಯಿತು. ಅಯ್ಯೋ, ನಿಮ್ಮ ಸೊಸೆ ಮದುವೆ ಮಾಡ್ಕೊಂಡ್ಮೇಲೆ ನಮ್ದೇನು ಜವಾಬ್ದಾರಿ ಇಲ್ಲ ಕಣಕೋ, ಎಲ್ಲ ನಿಮ್ದೇನೇನಿಯ. ನೀವು ಕರ್ಕೊಂಡು ಹೋಗ್ಬೇಕು. ನಾನು ನೀವೇ ಬಂದು ಕರಿತಿದ್ದೀರ ಅಂದಮೇಲೆ ಬ್ಯಾಡ ಅನ್ನಕ್ಕಾಯ್ತದೆ. ಅಯ್ಯೋ, ಧಾರಾಳವಾಗಿ ಕರ್ಕೊಂಡೋಗಿ. ಅಮ್ಮ ಅಮ್ಮ. ಏನ್ ಮಗಳೇ? ಅಮ್ಮ, ನಾನು ಹೋಗಕ್ಕಿಲ್ಲ ಕಣಮ್ಮ. ಲೇ, ಹಂಗೂನು ಬಾರ್ದು. ಅತ್ತೆ ಮನೆಗೆ ಹೋದ್ರೆ ನೀನು ಯಾ ಮುರುವಾದಿ, ಅಮ್ಮನ ಮನೆಗೆ ಹಿಂಗೆಲ್ಲ ಶಾನೆ ದಿನ ಇದ್ರೆ ಮುರುವಾದಿ ಇರಕ್ಕಿಲ್ಲ ಕಣವ. ನಿಮ್ಮ ಅತ್ತೆನೇ ನೀ ಬಂದವಳು ನೀನು ಕರಿಯಕ್ಕೆ ಅಂದಮೇಲೆ ನೀನು ಒಸಿ ತೊಗ್ಗಿ ಬೊಗ್ಗಿ ಹೋಗ್ಬೇಕು ತಾನೆ. ಲೇ ಪದ್ದಿ, ಏನೇ ಮಕ ನೋಡ್ತಾ ಇದೀಯಾ? ಹೋಗೆ ನಮ್ಮ ಬೀಗರು ಬಂದವ್ರೆ, ಸುಮ್ಮನೆ ಕೈಯಾಡಿಸ್ಕೊಂಡು ನಿಂತಿದ್ಯಾ. ಬಂದವ್ರನ್ನ ಹೆಂಗ್ ನೋಡ್ಕೋಬೇಕು ಅಂತ ನಿಂಗೇನು ಕಲ್ತಿಲ್ವೇನೆ ಮನೆಯಾಗೆ? ಹೋಗೋಗು, ಬೀಗರಿಗೆ ಏನಾದ್ರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಬಂದ್ಬಿಟ್ಟು ಹಂಗೆ ನೀ ಊಟಕ್ಕೆ ರೆಡಿ ಮಾಡೋಗು. ಸರಿ ಅತ್ತೆ, ಆಯ್ತು. ಏನವ ನಿಂತ್ಕೊಳವ ಇಲ್ಲಿ? ಯಾಕಕ್ಕ ಅಡುಗೆ ಮಾಡಕ್ ಹೋಗ್ಲಿ ಬಿಡು, ನನ್ನ ಸೊಸೆ ಸಂದಾಕ್ ಮಾಡ್ತಾಳೆ ಅಡುಗೆಯ. ಬರೀ ನಿನ್ನ ಸೊಸೆ ಹತ್ರನೇ ನೀ ಮಾಡಿಸ್ಕೊಂಡು ತಿಂದಿದ್ದಾಯ್ತಾ? ನಾನು ನನ್ನ ಸೊಸೆ ಕೈಯಾರೇನೂ ಮಾಡಿಸ್ಕೊಂಡು ತಿನ್ಬೇಕು ಕಣಕ್ಕ. ನಮ್ಮ ಮನೆಯಾಗ ಬಂದು 3 ದಿನ ಇದ್ಬಿಟ್ಟು ಒಂದು ದಿನಕ್ಕೂ ನಾನು ಕೂಳ್ ಬೇಸಾಕ್ದೋಳಲ್ಲ, ನೀರು ತಂದು ಕೊಟ್ಟೋಳಲ್ಲ. ನೀವು ಮಾತ್ರ ನಿಮ್ಮ ಸೊಸೆಗಳ್ನ ಹಿಂಗೆ ಅಡಕವಾಗಿ ಮಾಡಿಕೊಂಡಿದ್ದೀರಾ ಅಂತಂದ್ಮೇಲೆ ನಾನು ನನ್ನ ಸೊಸೆನ ಹಂಗೆ ಅಡಕವಾಗಿ ಮಾಡಿಕೋಬೇಕು ತಾನೆ. ನನಗಂತೂ ನನ್ನ ಸೊಸೆ ಕೈಯಾರೇನೇನಿಯ ಇವತ್ತು ಎಲ್ಲನೂ ತಿನ್ನಿಸ್ಕೊಂಡು ಸೇವೆ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಕಣಮ್ಮ. ನೀನು ಹೆಂಗೆ ನೀನು ಇಬ್ರು ಸೊಸೆರಿಂದ ಸೇವೆಗಳು ಮಾಡಿಸ್ಕೊಂತ ಇದೆಯೋ, ನಾನು ಹಂಗೆ ಅಲ್ವೇ? ನನಗೂ ಸೊಸೆನೇ ಅಲ್ವೇ ನಿಮ್ಮ ಮಗಳು? ನಾನು ಅದಕ್ಕೆ ನಿನ್ನ ಮಗಳು ಕೈಯಾರೆ ಮಾಡಿದ್ದೇನೆ ತಿನ್ನೋದು. ಏನೇ ಸೊಸೆ, ಹೋಗ್ಬಿಟ್ಟು ನನಗೇನು ಇಷ್ಟ ಅಂತ ಹೇಳ್ಬಿಟ್ಟು ನನ್ನ ಮಗನ ಕೇಳ್ಬಿಟ್ಟು ಅದನ್ನೇ ಮಾಡ್ಬಿಟ್ಟು ತಗಬಾ. ಸಿಂಹ ಒಂದ್ ಹೆಜ್ಜೆ ಹಿಂದೆ ಇಕ್ಕೈತಿ ಅಂತ ಹೇಳಿದ ತಕ್ಷಣ ಎದ್ರುಕೊಂಡ್ಬಿಟ್ಟು ಹಿಂದಕ್ಕೆ ಹೋಯ್ತೈತೆ ಅಂತ ಅಲ್ಲ, ಬೇಟೆ ಆಡಕ್ಕೆ ರೋಡಿಯಾಗೈತೆ ಅಂತ ಹೇಳ್ಬಿಟ್ಟು. ಈ ಪೊದ್ದುನು ಅಷ್ಟೇ ಸೈಲೆಂಟಾಗಿ ನಿಮ್ಮ ಅಮ್ಮ ಹೇಳಿದ್ದು ನೀನು ಹೇಳೋದು ಎಲ್ಲ ಕೇಳಿಸ್ಕೊಂತ ಇವನಿ ಅಂತ ಹೇಳಿದ್ರೆ ಎದ್ರುಕೊಂಡು ನಾನಂತೂ ಹಿಂದೆ ಹೋಗ್ಲಿಲ್ಲ, ನಿಮ್ಮ ಅತ್ತೆನ ಕರ್ಸಿದೀನಿ. ಮಗಳೇ, ಏನೇ ನೋಡ್ತಾ ಇದೀಯಾ? ನಿಮ್ಮ ಅತ್ತೆ ಕೇಳ್ತಾ ಇತ್ತಾನೆ, ಹೋಗ್ ಬಿರ್ಬಿರ್ನ ಮಾಡ್ಕೊಂಬಿಟ್ಟು ಬರೋಗು. ಅಯ್ಯೋ ಹೋಗಮ್ಮ, ನಾದ್ನಿ ಮಾಡ್ಕೊಂಡ್ಬಿಟ್ಬಾ. ನಾನೇ ನನ್ನ ಕೈಯಾರೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋಣ, ನಿಮ್ಮತ್ತೆಗೆ ನಿನ್ನ ಕೈಯಾರನೇ ಅಂದ್ರೆ ಸೊಸೆ ಕೈಯಾರನೇ ತಿನ್ಬೇಕು ಅಂತ ಆಸೆ ಆಗೋಗ್ಬಿಟ್ಟೈತೆ. ಹೋಗಮ್ಮ, ಹೋಗ್ ಮಾಡು. ಬಿಗ್ರೆ, ನಿಮ್ಮ ಸೊಸೆನ ಸರಿಯಾ ಕೈಯಾಗ ಹಿಡ್ಕೊಂಡಿದ್ರ ಬಿಡಿ, ನೀವು ಹೇಳಿದೆಲ್ಲ ಕೇಳ್ತಾಳೆ. ಅಯ್ಯೋ, ಅತ್ತೆ ಅಂದ್ಮೇಲೆ ಅಷ್ಟು ಇಲ್ಲ ಅಂತಂದ್ರೆ ಹೆಂಗೆ ಹೇಳಿ? ಅದಕ್ಕೆ ನಿಮ್ಮಿಂದನೇನಿಯ ನಾನು ಪಾಠ ಕಲಿತಾ ಇದ್ದೀನಿ. ನಾನಿನ್ನೊಂದು 2 ದಿನ ನನ್ನ ಸೊಸೆನೂ ನಿಮ್ಮ ಸೊಸೆಗಳನ್ನ ಪಳಗಿಸಿದಿರಲ್ಲ ಹಂಗೆ ಪಳಗಿಸ್ಬಿಟ್ಟೆ ಕರ್ಕೊಂಡೋಯ್ತೀನಿ. ಆಗ್ಬೋದು. ನಾನು ಮಾಡ್ಬೇಕಂತೆ, ನಮ್ಮತ್ತೆ ನಮ್ಮನೆಗೆ ಬಂದ್ಬಿಟ್ಟು ನನಗೆ ಟಾರ್ಚರ್ ಶುರು ಮಾಡ್ಬಿಟ್ಲು. ಮನೆಯಾಳಿ ನಿಮ್ಮ ಸೊಸೆ ಪೊದ್ದು ಮಾತ್ರ ಚಿನ್ನ ಕಣವ, ಪುಟ್ಬಿಟ್ಟ ಚಿನ್ನ ಇದ್ದಂಗೆ ಬಿಡು. ನಿನ್ನ ಸೊಸೆ ಅಂತೂ ಭಾಳ ಇಷ್ಟ ಆಗ್ಬಿಟ್ಲು. ಏನಮ್ಮ ಪೊದ್ದು, ಕುಂತ್ಕಬಮ್ಮ. ಅಯ್ಯೋ ಇರ್ಲಿ ಬಿಡಿ, ನಾವ್ ಹಂಗೆಲ್ಲ ದೊಡ್ಡವ್ರು ಕೂತ್ಕೊಂಡಾಗ ಕೂತ್ಕೊಳ್ಳೋದೇ ಇಲ್ಲಪ್ಪ. ಅತ್ತೆ, ನನಗಿವತ್ತು ಮನೆನಾಗೇನು ಕೆಲಸ ಇಲ್ಲ, ಅಡುಗೆ ಮಾಡೋಣ ಅಂತಂದ್ರೆ ಪಾಪ ನಿಮ್ ಬೀಗ್ರು ಬಿಡ್ತಾನೇ ಇಲ್ಲ. ನಾನು ಜಯಕ್ಕನ ಜೊತೆ ಹೋಗ್ಬಿಟ್ಟು ಸೊಪ್ಪು ಕಿತ್ಕೊಂಡ್ಬಿಟ್ಟು ಬರಕ್ ಹೋಗೋಣ ಅಂತ ಅನ್ಕೊಂಡಿದ್ದೆ ಕಣತ್ತೆ. ಹೋಗ್ಬಿಟ್ಟು ಸ್ವಲ್ಪ ಸೊಪ್ಪು ಎಲ್ಲ ಕಿತ್ಕೊಬತ್ತೀನಿ. ಇಲ್ಲಿ ಬೀಗ್ರು ಬಂದಿರೋದು ಕಾಣಿಸ್ತಿಲ್ವಾ? ಏನಾರ ಒಸಿ ನೀನು ಕೆಲಸ ಮಾಡ್ಕೊಡು ಹೋಗು. ಅಯ್ಯೋ ಬೀಗ್ರೆ, ನೀನು ಹೋಗಮ್ಮ, ಪೊದ್ದು ನೀನು ಹೋಗಮ್ಮ. ನನಗಂತೂ ಇವತ್ತು ಎಲ್ಲ ನನ್ನ ಸೊಸೆ ಮಾಡೋ ಕೆಲಸ ನೋಡ್ಬೇಕು ಅಂತ ಭಾಳ ಆಸೆ ಆಗೋಗ್ಬಿಟ್ಟೈತೆ. ಪೂರ್ತಿ ನನ್ನ ಸೊಸೆ ಹೆಂಗ್ ಮಾಡ್ತಾಳೋ ಹಂಗೆ ತಿಂತೀನಿ ಎಲ್ಲನೂ. ನೀನು ಹೋಗ್ಬಿಟ್ ಬಾ. ನಾನು ನನ್ನ ಸೊಸೆ ಕೈಯಾರೆ ಊಟ ತಿಂದು 8 ದಿನ ಆಗೈತೋ ಏನೋ. ನೀನು ಮಾಡ್ಬಿಟ್ರೆ ಸಂದಕ್ಕಿರಕ್ಕಿಲ್ಲ. ನೀನು ಇನ್ನೊಂದಿನ ಮಾಡ್ಕೊಡಿವಂತೆ. ಈಗ ನೀನು ಹೋಗವ. ಸರಿ ಅತ್ತೆ, ಬರ್ತೀನಿ. ನನ್ನ ತಂಟೆಗೆ ಬರ್ತಾರೆ ಇಬ್ರು ಸೇರ್ಕೊಂಡು. ಅಮ್ಮ, ಖಾರದ ಪುಡಿ ಎಲ್ಲಿ ಮಡಗಿದ್ಯಾ? ಲೇ, ಅಲ್ಲೇ ನಿನಿಯ ಎಣ್ಣೆ ಸ್ವಲ್ಪಗೆ ಐತ್ ನೋಡೆ. ಅಮ್ಮ,
ಎಣ್ಣೆ ಡಬ್ಬ ಎಲ್ಲಿ ಮಡಗಿದ್ಯಾ? ಏನ್ ಬಿಗ್ರೆ ನಿನ್ ಮಗಳಿಗೆ ಏನು ಕೊಲ್ಸೆ ಇಲ್ವೇ ನೀವು? ಸಸಿಗಳ್ ಮಾತ್ರ ಹಿಂಗ್ ಪಳಗಿಸ್ಕೊಂಡಿದ್ದೀರಾ, ಮಗಳ್ ಮಾತ್ರ ಪಳಗಿಸೇ ಇಲ್ಲ. ಲೇ ಅಲ್ಲೇ ಹೋಯ್ತು ನೋಡಿ, ಎಲ್ಲ ಅಕ್ಕಪಕ್ಕ ನೀನಿಯ ಅಡುಗೆ ಮನೆ ನೋಡಿಲ್ಲ ನಂಗೆ ಆಡ್ತಾಳೆ ಇವಳು. ಹೂ ಕಣಮ್ಮ ಸಿಕ್ತು. ಅಮ್ಮ ಎಷ್ಟು ಲೋಟ ಹಾಕ್ಲಿ ಬ್ಯಾಳೆಯ? ನನ್ನ ಮುರ್ಬೋದಿನಿ ಕಳಿತಾವಳಿ ಮನೆಯೋಳಿ ಮಗಳು. ಇದೇನ್ ಬಿಗ್ರೆ ನಿಮ್ ಮಗಳಿಂದ ಅಡುಗೆ ಮನೆಗೆ ಹೋಗಿಲ್ವೇ? ಅಯ್ಯಪ್ಪ ನಮಗೆ ಇಂಥ ಸೊಸೆ ಅಂತೂ ಬ್ಯಾಡ ಕಣಪ್ಪ. ಹಿಂಗೆ ಅಂತ ಗೊತ್ತಿದ್ರೆ ನನ್ನ ಮಗಂಗೆ ಇನ್ನೊಂದು ಮದುವೆನ ಮಾಡ್ತಾ ಇದ್ದೆ ನಾನು. ಅಯ್ಯೋ ಇಲ್ಲ ಬಿಗ್ರೆ, ಇಲ್ಲ ಇಲ್ಲ ಇಲ್ಲ, ಎಲ್ಲ ಗೊತ್ತು ನನ್ನ ಮಗಳಿಗೆ. ಆದ್ರೆ ಎಲ್ಲೋ ಮರ್ತೋಗ್ಬಿಟ್ಟಿರ್ಬೇಕು. ಇರಿ ಬಸಿ ಎಲ್ಲ ಹೇಳ್ಬಿಟ್ಟು ಬರ್ತೀನಿ.